ಭಾರತದ ಒಳಗಡೆಗಿತ್ಕೊಂಡು ಪಾಕಿಸ್ತಾನಕ್ಕೆ ಬೇಹುಗಾರಿಕೆಯ ಕೆಲಸ ಮಾಡ್ತಾ ಇದ್ದಂತಹ 6 ಜನರನ್ನ ಎನ್ಐಎ ಬಂಧಿಸಿದೆ. ಹರಿಯಾಣದಲ್ಲಿ ಪಾಕ್ ಬಾತ್ಮೀದಾರನ ಬಂಧನ ಆಗಿರುವಂಥದ್ದು. ಪಾಕ್ನ ಐಎಸ್ಐಗೆ ಈತ ಮಾಹಿತಿಯನ್ನ ಕೊಡ್ತಾ ಇದ್ರು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಹರಿಯಾಣ ಮೂಲದ ದೇವೇಂದ್ರ ಸಿಂಗ್ನನ್ನು ಕೂಡ ಅರೆಸ್ಟ್ ಮಾಡಿದೆ ಎನ್ಐಎ ಟೀಮ್. ಆಪರೇಷನ್ ಸಿಂಧೂರ ಬಗ್ಗೆ ಪಾಕ್ಗೆ ಸೇನೆ ಐಎಸ್ಐಗೆ ಮಾಹಿತಿಯನ್ನ ಇವರು ರವಾನಿಸ್ತಾ ಇದ್ರು. ಮಾಹಿತಿ ನೀಡಿರೋದಾಗಿ ದೇವೇಂದ್ರ ಸಿಂಗ್ ಎನ್ಐಎ ಮುಂದೆ ಒಪ್ಪಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕಳೆದ ವರ್ಷ ಪಾಕ್ನ ನಂಕನಾ ಸಾಹಿಬ್ ಗುರುದ್ವಾರಕ್ಕೆ ತೀರ್ಥಯಾತ್ರೆಗೆ ಅಂತ ಹೇಳಿ ದೇವೇಂದ್ರ ಸಿಂಗ್ ಹೋಗಿರ್ತಾರೆ. ಅಲ್ಲಿ ಸಿಂಗ್ ಪಾಕಿಸ್ತಾನಿ ಗುಪ್ತಚರ ಏಜೆಂಟ್ ಸಂಪರ್ಕಕ್ಕೆ ಸಿಕ್ಕಿರ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅವತ್ತಿನಿಂದ ಭಾರತದ ಮಾಹಿತಿಗಳನ್ನ ಇವರು ರವಾನಿಸ್ತಾ ಇದ್ರು ಅನ್ನುವಂತಹ ವಿಚಾರ. ಹರಿಯಾಣದಲ್ಲಿ ಪಾಕ್ ಬಾತ್ಮೀದಾರನ ಬಂಧನ ಆಗಿದೆ. ಇವರು ನಿರಂತರವಾಗಿ ಭಾರತದಲ್ಲಾಗ್ತಾ ಇದ್ದಂತಹ ಚಟುವಟಿಕೆಗಳು, ಭಾರತದಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳು, ಸೇನಾ ಕಾರ್ಯಾಚರಣೆ ಎಲ್ಲದರ ಪಿನ್ ಟು ಪಿನ್ ಮಾಹಿತಿಯನ್ನ ಪಾಕಿಸ್ತಾನದ ಗುಪ್ತಚರ ಇಲಾಖೆ ಐಎಸ್ಐಗೆ ರವಾನಿಸ್ತಾ ಇದ್ರು ಅನ್ನುವಂತಹ ಖಚಿತ ಮಾಹಿತಿಯನ್ನು ಆಧರಿಸಿ ದೇವೇಂದ್ರ ಸಿಂಗ್ನನ್ನ ಅರೆಸ್ಟ್ ಮಾಡುವಂತಹ ಕೆಲಸ ಆಗಿದೆ. ವಿಚಾರಣೆಗೊಳಪಡಿಸಿದಂತಹ ಸಂದರ್ಭದಲ್ಲಿ ಈತ ತನ್ನ ತಪ್ಪನ್ನು ಒಪ್ಕೊಂಡಿದ್ದಾನೆ ಅನ್ನೋದು ಕೂಡ ಗೊತ್ತಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಈಗ ದೇವೇಂದ್ರ ಸಿಂಗ್ ಬಂಧನ ಆಗಿರುವಂಥದ್ದು ಆತ ಎನ್ಐಎ ಮುಂದೆ ಒಪ್ಕೊಂಡಿದ್ದಾನೆ, ಹೌದು ನಾನು ಪಾಕಿಸ್ತಾನದ ಪರವಾಗಿ ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳಿ. ಈ ದೇವೇಂದ್ರ ಸಿಂಗ್ ಯಾರು? ಈತ ಪಾಕಿಸ್ತಾನದ ಸೇನೆ ಮತ್ತು ಐಎಸ್ಐನ ಕಾಂಟ್ಯಾಕ್ಟಿಗೆ ಬಂದಿದ್ದು ಹೇಗೆ? ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಎನ್ಐಎ ಇನ್ವೆಸ್ಟಿಗೇಷನ್ ಅಲ್ಲಿ ಅಂತ ಹೇಳಿ? ಪ್ರೇಮ್ ನೋಡಿ, ದೇವೇಂದ್ರ ಸಿಂಗ್ ಒಬ್ಬ ಡಿಪ್ಲೊಮಾ ವಿದ್ಯಾರ್ಥಿ, 26 ವರ್ಷದ ಯುವಕ ಆಗಿದ್ದ. ಈತ ಏನು ಕಳೆದ ವರ್ಷ ಪಾಕಿಸ್ತಾನಕ್ಕೆ ಭೇಟಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ, ಅಂದ್ರೆ ಈ ಗಡಿ ಪ್ರದೇಶದಲ್ಲಿರುವಂತಹ ಗುರುದ್ವಾರ ಒಂದಕ್ಕೆ ತೀರ್ಥಯಾತ್ರೆಯ ಭಾಗವಾಗಿ ಭೇಟಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಆತನಿಗೆ ಐಎಸ್ಐನ ಏಜೆಂಟ್ ಅನ್ನದ ಒಂದು ಪರಿಚಯ ಆಗುತ್ತೆ. ಈ ಪರಿಚಯ ಸ್ನೇಹಕ್ಕೆ ತಿರುಗಿ ಭಾರತದಲ್ಲಿರುವಂತಹ ಮಾಹಿತಿಗಳನ್ನು ಹಂಚಿಕೊಳ್ಳಿಕ್ಕೆ ದೇವೇಂದ್ರ ಸಿಂಗ್ ಒಪ್ಕೊಂಡಿರ್ತಾನೆ. ಅಲ್ಲಿಂದ ಬಂದ ಬಳಿಕ ಭಾರತದಲ್ಲಿ ನಡೆಯುವಂತಹ ನಿರಂತರವಾದಂತಹ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದ. ಫೋಟೋಗಳನ್ನ ಕೂಡ ಶೇರ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದ. ಆಪರೇಷನ್ ಸಿಂಧೂರ ಆದ ಬಳಿಕ ಹರಿಯಾಣ ಪಂಜಾಬ್ನ ಗಡಿಗಳಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದಾವೆ, ಮತ್ತೆ ಯಾವ ರೀತಿಯಾದಂತಹ ಕಾರ್ಯಾಚರಣೆಗಳು ನಡೀತಾ ಇದೆ, ಸೇನೆ ಯಾವ ರೀತಿಯಾದಂತಹ ತಯಾರಿಯನ್ನ ಮಾಡ್ಕೊಳ್ತಾ ಇದೆ ಅನ್ನುವಂತ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೆಲವು ಫೋಟೋ ಸಹಿತ ಮಾಹಿತಿಯನ್ನ ಹಂಚಿಕೊಳ್ಳುವಂತ ಕೆಲಸವನ್ನ ಮಾಡಿದ್ದ. ಈ ಒಂದು ಮಾಹಿತಿ ಇಂಟೆಲಿಜೆನ್ಸ್ಗೆ ಗೊತ್ತಾದ ಬಳಿಕ ಆತನನ್ನ ಬಂಧಿಸುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ಕೂಡ ಪಾಸ್ ಮಾಡಲಾಗಿತ್ತು. ಸೊ ಹೀಗಾಗಿ ಇವತ್ತು ಬೆಳಗ್ಗೆ ಹರಿಯಾಣ ಪೊಲೀಸರು ಆತನನ್ನ ಎನ್ಐಎ ನಿರ್ದೇಶನದ ಮೇಲೆಗೆ ಬಂಧಿಸಿ ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನ ಮಾಡಿದ್ರು. ವಿಚಾರಣೆಯ ಸಂದರ್ಭದಲ್ಲಿ ದೇವೇಂದ್ರ ಸಿಂಗ್ ಐಎಸ್ಐ ಮತ್ತೆ ಪಾಕ್ ಸೇನೆಗೆ ಕೆಲಸ ಮಾಡ್ತಿರೋದ್ರಾಗಿ ಒಪ್ಕೊಂಡಿದ್ದಾನೆ. ಮತ್ತೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಜೊತೆಗೆ ಫೋಟೋಗಳನ್ನ ಕೂಡ ಹಂಚಿಕೊಂಡಿರೋದ್ರಾಗಿ ಒಪ್ಕೊಂಡಿರುವಂತದ್ದು. ಹಣಕ್ಕಾಗಿ ಈ ಕೆಲಸ ಮಾಡಿದ್ದ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಕಳೆದ 1-1.5 ವರ್ಷದಿಂದ ನಿರಂತರವಾಗಿ ಈತ ಪಾಕಿಸ್ತಾನದ ಸೇನೆ ಮತ್ತೆ ಐಎಸ್ಐನ ಜೊತೆಗೆ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದ ಅನ್ನುವಂಥದ್ದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಇನ್ನಷ್ಟು ಮಾಹಿತಿಗಾಗಿ ಆತನನ್ನ ಇನ್ನಷ್ಟು ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನ ಕೂಡ ಈಗ ಸದ್ಯಕ್ಕೆ ಮಾಡಲಾಗ್ತಾ ಇದೆ. ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಈಗಾಗಲೇ ದೇವೇಂದ್ರ ಸಿಂಗನನ್ನ ಬಂಧಿಸಲಾಗಿದೆ. ಆತ ಹೇಗೆ ಕೆಲಸವನ್ನ ಮಾಡ್ತಾ ಇದ್ದ ಅನ್ನೋದನ್ನು ಕೂಡ ಎನ್ಐಎ ಬಾಯ್ಬಿಡಿಸುವಂತಹ ಕೆಲಸವನ್ನ ಮಾಡಿದೆ. ನೋಡಿ, ಪ್ರತಿ ದೇಶದಲ್ಲೂ ಕೂಡ ಈ ರೀತಿಯ ಒಂದಿಷ್ಟು ಜನ ಮಾಹಿತಿ ಕೊಡೋರು ಇರ್ತಾರೆ.